ಒಂದು ವರ್ಷ ದರ್ಶನ್ಗೆ ಬೇಲ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದ್ರೆ ಇವತ್ತಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳ್ತು? ಒಂದು ವರ್ಷದ ಒಳಗೆ ಕೊಲೆ ಕೇಸ್ನ ಟ್ರಯಲ್ ಮುಕ್ತಾಯವಾಗಬೇಕು ಅಂತ ಆದೇಶ ಸೂಚಿಸಿದೆ. ಒಂದು ವರ್ಷದ ಒಳಗೆ ಟ್ರಯಲ್ ಮುಗಿಯದಿದ್ರೆ ಆರೋಪಿ ಬೇಲ್ ಕೇಳಬಹುದು. ಸೆಷನ್ಸ್ ಕೋರ್ಟ್ಗೆ ಆರೋಪಿ ಬೇಲ್ ಕೇಳಿ ಅರ್ಜಿ ಸಲ್ಲಿಸಬಹುದು. ಯಾಕಂದ್ರೆ ಕಳೆದ 7 ತಿಂಗಳಲ್ಲಿ ಈವರೆಗೆ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಇನ್ನು 275 ಸಾಕ್ಷಿಗಳಿವೆ. ಇದರಲ್ಲಿ 60 ಪ್ರಮುಖ ಸಾಕ್ಷಿಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಪ್ರಕಾರ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಅಗತ್ಯ ಇದೆ. ಒಂದು ವೇಳೆ ಈ ಸಾಕ್ಷಿಗಳ ವಿಚಾರಣೆ ಆಗದಿದ್ರೆ ಪ್ರಭಾವ ಬೀರಬಹುದು ಅನ್ನೋ ವಾದ ಇದೆ. ಸಾಕ್ಷಿಗಳ ವಿಚಾರಣೆ ಮುಗಿಸಲು 1 ವರ್ಷ ಸಮಯ ನೀಡಲಾಗ್ತಾ ಇದೆ. ವಿಚಾರಣೆ ಮುಗಿಸದಿದ್ರೆ ಬೇಲ್ ನೀಡುವ ಬಗ್ಗೆ ಯೋಚಿಸಬೇಕಾಗತ್ತೆ ಅಂತಾನೂ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕಂದ್ರೆ ಈ ಪ್ರಕರಣ ನಡೆದು ಆಲ್ಮೋಸ್ಟ್ 2 ವರ್ಷಗಳಾದ್ರೂ ಇದುವರೆಗೂ ನಡೆದಿರುವಂತದ್ದು ಕೇವಲ 10 ಸಾಕ್ಷಿಗಳ ವಿಚಾರಣೆ ಅಷ್ಟೇ. ಹೀಗಾಗಿ ಇದೇ ರೀತಿ ವಿಚಾರಣೆ ನಡೀತಾ ಹೋದ್ರೆ 6 ರಿಂದ 7 ವರ್ಷಗಳು ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಸಾಕ್ಷಿಗಳ ವಿಚಾರಣೆಯನ್ನ ಬೇಗ ಮುಗಿಸಬೇಕು. ವಿಚಾರಣೆ ಮುಗಿಸದಿದ್ರೆ ಬೇಲ್ ನೀಡುವ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆರೋಪಿ ದರ್ಶನ್ಗೆ ಸೌಲಭ್ಯ ನೀಡಬೇಕು. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡುವ ಬಗ್ಗೆ ಜೈಲಾಧಿಕಾರಿಗಳು ನಿರ್ಧರಿಸಲಿ ಅಂತ ಸುಪ್ರೀಂ ಕೋರ್ಟ್ ಇವತ್ತಿನ ವಿಚಾರಣೆಯಲ್ಲಿ ಕೂಡ ಹೇಳಿದೆ. ದರ್ಶನ್ ಅನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಹೀಗಾಗಿ ಬೇರೆ ಕೈದಿಗಳನ್ನ ನೋಡೋ ರೀತಿ ದರ್ಶನ್ ಅನ್ನ ನೋಡ್ತಾ ಇಲ್ಲ, ಅವರನ್ನ ಬೇರೆ ರೀತಿನೇ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಇವತ್ತು ಬೇಲ್ಗಾಗಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು. 1 ವರ್ಷದ ಒಳಗೆ ಟ್ರಯಲ್ ಮುಗಿಸಬೇಕು. ಕಳೆದ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಇದೇ ರೀತಿಯಾದ್ರೆ 6 ರಿಂದ 7 ವರ್ಷಗಳು ಒಂದು ಪ್ರಕರಣ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಇದೆ. ಹೀಗಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಅನ್ನ 1 ವರ್ಷದೊಳಗೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಅನ್ನ ವರ್ಷದೊಳಗೆ ಮುಗಿಸಬೇಕು ಅಂತ ರೇಣುಕಾ ಸ್ವಾಮಿ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ತ್ವರಿತ ಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಪ್ರತಿದಿನ ಕೊಲೆ ಕೇಸ್ನ ಟ್ರಯಲ್ ನಡೆಸಲು ಸುಪ್ರೀಂ ಕೋರ್ಟ್ ಇಂದ ಸೂಚನೆಯನ್ನ ನೀಡಲಾಗಿದೆ. ತ್ವರಿತ ಗತಿಯಲ್ಲಿ ವಿಚಾರಣೆ ಆಗಬೇಕು. ಈ ಪ್ರಕರಣ ಸಂಬಂಧ ಗಮನ ಹರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. 1 ವರ್ಷದ ಒಳಗೆ ಪ್ರತಿದಿನ ಈ ಪ್ರಕರಣದ ಕುರಿತು ವಿಚಾರಣೆ ಆಗಬೇಕು. ತ್ವರಿತ ಗತಿಯಲ್ಲಿ, ಅದು ಕೂಡ ಮಂದಗತಿಯಲ್ಲಿ ಸಾಗೋ ಹಾಗಿಲ್ಲ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಪ್ರತಿದಿನ ವಿಚಾರಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ದರ್ಶನ್ ಪರ ವಕೀಲ ಇವತ್ತಿನ ವಿಚಾರಣೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ವಾದ ಮಂಡಿಸಿದ್ರು. ಈ ಪ್ರಕರಣ ಸಂಬಂಧ ಇನ್ನು 1 ವರ್ಷಗಳ ಕಾಲ ದರ್ಶನ್ ಬೇಲ್ಗೆ ಅರ್ಜಿ ಸಲ್ಲಿಸುವಂತಹ ಅವಕಾಶ ಇಲ್ಲ. ದರ್ಶನ್ ಅವರು ಲಾಸ್ಟ್ ಇಯರ್ ಮೇ ಆಗಸ್ಟಿಂದ ಅವ್ರಿಗೆ ಕ್ಯಾನ್ಸಲೇಷನ್ ಆಗಿದ ನಂತರ ಜೈಲಲ್ಲಿದ್ದರು. ಜೈಲಲ್ಲಿರುವಾಗ ಹೀ ಈಸ್ ಎನ್ ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ಆಚೆ ಬರೋಕ್ಕೆ ಅಫ್ಕೋರ್ಸ್ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗತ್ತೆ. ಬಟ್ ಸುಪ್ರೀಂ ಕೋರ್ಟ್ ಒಂದು ಸತಿ ಕ್ಯಾನ್ಸಲೇಷನ್ ಮಾಡಿದ ಮೇಲೆ ಅವ್ರಿಗೆ ಆ ಅವಕಾಶ ಕೆಳಗಿಂದ ಸಿಗೋದು ಕಷ್ಟ ಅಂತ ಹೇಳಿಬಿಟ್ಟು ಅವ್ರು ಇಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ಕೊಂಡಿದ್ರು. ಇಲ್ಲಿ ರಿಟ್ ಪಿಟಿಷನಲ್ಲಿ ಅವ್ರು ಕೇಳಿದ್ದೇನೆಂದರೆ, ಜೈಲ್ ಒಳಗೆ ನನಗೆ ಏನು ಅಮ್ಯುನಿಟೀಸ್ ಬೇರೆಯವ್ರಿಗೆ ಸಿಗ್ತಾ ಇದೆ, ಫ್ಯಾಮಿಲಿ ಅವ್ರ ಹತ್ರ ಮಾತಾಡೋಕ್ಕೆ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇದೆ, ನನಗೆ ಅವೆಲ್ಲ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನನಗೆ ಒಂದು ಸಪ್ರೇಟ್ ಸೆಲ್ಲಲ್ಲಿ ಹಾಕಿದ್ದಾರೆ. ಅದನ್ನು ಮುಂಚೆ ಕ್ವಾರಂಟೈನ್ ಅಂತ ಹೇಳ್ತಿದ್ವಿ ಆ ಸೆಲ್ಲನ್ನು. ಇವಾಗ ಅದನ್ನು ಬ್ಲಾಕ್ ಎ ಆ್ಯಂಡ್ ಬ್ಲಾಕ್ ಬಿ ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಸಬ್ಮಿಷನ್ ಇದ್ದಿದ್ದು. ನನಗೆ ಇವಾಗ 272 ವಿಟ್ನೆಸಸ್ ಇನ್ನೂ ಎಕ್ಸಾಮಿನ್ ಆಗಬೇಕು. ಟ್ರಯಲ್ ಇನ್ನೂ ನಡೀತಾ ಇದೆ. ಟ್ರಯಲ್ ನಡೆಯುವಾಗ ಇಷ್ಟೆಲ್ಲ ವಿಟ್ನೆಸಸ್ನ ಎಕ್ಸಾಮಿನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಹತ್ರ ಲಾಸ್ಟ್ ಹಿಯರಿಂಗಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ಕೊಂಡಿತ್ತು, ಎಷ್ಟು ಮಾಡಿದ್ದೀರಾ ಆಲ್ರೆಡಿ ಎಕ್ಸಾಮಿನೇಷನ್, ಇನ್ನು ಎಷ್ಟು ಮಾಡೋಕ್ಕಿದೆ ಅಂತ. ಆವಾಗ ಈ ಆರ್ಡರ್ ಕೊಟ್ಟಿದ ನಂತರ ಸ್ಟೇಟ್ ಗೌರ್ಮೆಂಟ್ ಇವತ್ತೊಂದು ಎಫಿಡೇವಿಟ್ ಫೈಲ್ ಮಾಡಿದ್ರು. ಆ ಎಫಿಡೇವಿಟಲ್ಲಿ ಅವ್ರು ಹೇಳ್ಕೊಂಡ್ರು 150 ವಿಟ್ನೆಸಸ್ನ ನಾವು ಎಕ್ಸಾಮಿನ್ ಇನ್ನು ಕರೆಕ್ಟಾಗಿ ಮಾಡಲೇಬೇಕು. ಅದರಲ್ಲೂ ಕೂಡ 60 ಇಂಪಾರ್ಟೆಂಟ್ ವಿಟ್ನೆಸಸ್ ಇದ್ದಾರೆ. ಆ 60 ಜನನ ಮಾಡೋಕ್ಕೆ ನಮಗೆ ಅವಕಾಶ ಬೇಕು. ಅವಾಗ ತನಕ ಇವ್ರಿಗೆ ಬೇಲ್ ಕೊಡಬಾರ್ದು ನೀವು ಅಂತ ಅವ್ರು ಸ್ಟೇಟ್ ಗೌರ್ಮೆಂಟ್ ಕೇಳ್ಕೊಂಡಿದ್ದು. ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಈ 2 ಸಬ್ಮಿಷನ್ಸ್ ಕೇಳಿಕೊಂಡು 1 ವರ್ಷನಲ್ಲಿ 60 ವಿಟ್ನೆಸಸ್ ಏನು ಇಂಪಾರ್ಟೆಂಟ್ ವಿಟ್ನೆಸಸ್ನ ಸ್ಟೇಟ್ ಗೌರ್ಮೆಂಟ್ ಐಡೆಂಟಿಫೈ ಮಾಡಿದಾರೋ ಅವ್ರ ಎಫಿಡೇವಿಟಲ್ಲಿ ಅವ್ರನ್ನ ಫಸ್ಟು ಎಕ್ಸಾಮಿನ್ ಮಾಡಬೇಕು.
ಕರೆಕ್ಟಾಗಿ ಈ ಯಾವ ಕೋರ್ಟಲ್ಲಿ ಈ ಕೇಸ್ ನಡೀತಾ ಇದೆ ಆ ಕೋರ್ಟ್ ಇವಾಗ ವೇಕೆಂಟ್ ಇತ್ತು. ಡೆಲಿಗೇಟೆಡ್ ಕೋರ್ಟ್ ಬರೀ ಒಂದು ವಾರಕ್ಕೆ 2 ದಿನ ಕೂರ್ತಿದ್ರು. ಅದಕ್ಕೆ ಸಬ್ಮಿಷನ್ ಫ್ರಮ್ ಮಿಸ್ಟರ್ ಮುಕುಲ್ ರೋಹತ್ಗಿ ಸರ್, ಸೀನಿಯರ್ ಅಡ್ವೊಕೇಟ್ ಫಾರ್ ಮಿಸ್ಟರ್ ದರ್ಶನ್, ಹಿಸ್ ರಿಕ್ವೆಸ್ಟ್ ಆಲ್ಸೋ ವಾಸ್ ದ್ಯಾಟ್ ಫಾರ್ ಟು ಎಕ್ಸ್ಪೆಡೈಟ್ ದ ಪ್ರೊಸೆಸ್ ಹೈಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಕಡೆಯಿಂದ ಏನಾದರೂ ಜಜ್ನ ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ಆ ಕೋರ್ಟ್ಗೆ ಆಗಿಬಿಟ್ರೆ ಡೇ ಟು ಡೇ ಹಿಯರಿಂಗ್ ಆಗಬಹುದು ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳಿದ್ರು. That order also has been passed. Mr. Siddharth Luthra, senior advocate, sir, who appeared for state of Karnataka, and he also joined the request that ಇವೆಲ್ಲ ಬೇಗ ಮಾಡಬೇಕಂದ್ರೆ ಅವ್ರಿಗೆ ಆ ಕೋರ್ಟಿಂದ ರಿಕ್ವೆಸ್ಟ್ ಕರೆಕ್ಟಾಗಿ ಹೋದರೆ ಹೈಕೋರ್ಟಿಂದ ಅದು ಸರಿ ಹೋಗುತ್ತೆ. ಸೊ ಪೆಟಿಷನ್ ಹ್ಯಾಸ್ ಬಿನ್ ಡಿಸ್ಪೋಸ್ಡ್ ಆಫ್ ಟುಡೇ ವಿತ್ ದ ಡೈರೆಕ್ಷನ್ 1 ವರ್ಷದಲ್ಲಿ 60 ವಿಟ್ನೆಸಸ್ನ ಕರೆಕ್ಟಾಗಿ ಮಾಡಿ ಆಮೇಲೆ ನೋಡೋಣ ಬೇಲ್ ಕೊಡಬೇಕಾ ಕೊಡಬಾರ್ದಾ ಅಂತ. ದರ್ಶನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.